ಎಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತಿಂದು ವ್ಲಾಗ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿರ್ತೀರಾ. ಎಸ್ ಗೈಸ್, ಇಟ್ಸ್ ಮೈ ಬರ್ತ್ಡೇ ವ್ಲಾಗ್. ಸೊ ಹೇಗಿದೆ ನನ್ನ ಬರ್ತ್ಡೇ ಔಟ್ಫಿಟ್? ಸೊ ಇವಾಗ ರೆಡಿ ಆಗಿದೆ ಆ್ಯಂಡ್ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಆಲ್ಮೋಸ್ಟ್ ಈವ್ನಿಂಗ್. ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಸ್ವಲ್ಪ ಡಿಲೇ ಆಗಿ ವಿ ಆರ್ ಗೋಯಿಂಗ್ ಫಾರ್ ಡಿನ್ನರ್. ಸೊ ಎಸ್ ಗೈಸ್, ಲೆಟ್ಸ್ ಗೋ. ಯಾವ್ದಿದು ರೋಡು? ಸೊ ಹೀಗೆ ನಾವು ಒಂದು ಯಾವುದೋ ರೋಡ್ಗೆ ಹೋಗ್ತಿದ್ದೀವಿ. ಯಾಕೆ ಹೋಗ್ತಿದ್ದೀವಿ ಅಂತ ನನಗೂ ಐಡಿಯಾ ಇಲ್ಲ. ಸೊ ಯಾರನ್ನೋ ಪಿಕ್ ಮಾಡ್ಕೊಬೇಕಾಗಿತ್ತು, ಇನ್ನೂ ಫ್ರೆಂಡ್ಸ್ನ. ಅವ್ರು ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಅಂತ ಅಂದಿರು. ಸೊ ಅವ್ರನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪಿಕ್ ಮಾಡಿಕೊಂಡು ದೆನ್ ಲೆಟ್ಸ್ ಗೋ ಗೈಸ್. ಹುಡುಗಿರೆಲ್ಲ ರೆಡಿ ಆಗ್ತೀವಿ ನಿಂತೀನಿ ಹುಡುಗರು. ಸೊ ಏನಕ್ಕೆ ಈ ರೋಡಿಗೆ ಬಂದಿದ್ವಿ ಅಂತಂದರೆ ಗೈಸ್, ಎಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟು ನನಗಿಲ್ಲಿ ಸರ್ಪ್ರೈಸ್ ಮಾಡೋಕ್ಕೆ ಎಲ್ಲ ಆರ್ಗನೈಸ್ ಮಾಡಿದರು. ಸೊ ಇಟ್ ವಾಸ್ ಅ ರಿಯಲಿ ಬ್ಯೂಟಿಫುಲ್ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನನಗೊಂದು ಚೂರು ಕೂಡ ಐಡಿಯಾನೇ ಇರಲಿಲ್ಲ ದಟ್ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಅಂತ. ಸೊ ಇಟ್ ವಾಸ್ ಟೋಟಲಿ ಅ ಶಾಕ್ ಆ್ಯಂಡ್ ಟೋಟಲಿ ಅ ಗುಡ್ ಸರ್ಪ್ರೈಸ್. ಐ ರಿಯಲಿ ಲವ್ಡ್ ಇಟ್. ತುಂಬ ಬ್ಯೂಟಿಫುಲ್ಲಾಗಿ ನನ್ನ ಫೋಟೋಸ್ ಆ್ಯಂಡ್ ಆ ಫೋಟೋ ಆರ್ಟ್ ಇದೆಯಲ್ವಾ, ಸಖತ್ತಾಗಿ ಮಾಡಿದ್ರು ಆ ಸ್ಕೆಚ್ನ. ಸೊ ನಾನಂತೂ ಐ ವಾಸ್ ಟೋಟಲಿ ಲೈಕ್ ಅಮೇಸ್ಡ್, ವಾವ್ ಥರ ಅನಿಸ್ತು. ಬಿಕಾಸ್ ಇಟ್ ವಾಸ್ ವೆರಿ ಸ್ಪೆಷಲ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಬಿಕಾಸ್ ಐ ರಿಯಲಿ ಹಾನೆಸ್ಟ್ಲಿ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಅಟ್ ಆಲ್. ಆ್ಯಂಡ್ ಎಸ್ ಗೈಸ್, ಸೊ ಐ ರಿಯಲಿ ಎಂಜಾಯ್ಡ್ ದಿಸ್ ಮೂಮೆಂಟ್ ಆ್ಯಂಡ್ ಇಟ್ ವಾಸ್ ವೆರಿ ಸ್ಪೆಷಲ್. ಸೊ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಸೊ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಎವ್ರಿ ಒನ್ ಹೂ ಪ್ಲ್ಯಾನ್ಡ್ ಆಲ್ ದಿಸ್. ನಾ ಪ್ಲ್ಯಾನ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ ವಾಸ್ ಟೋಟಲಿ ಅ ಶಾಕ್ ಆ್ಯಂಡ್ ಸರ್ಪ್ರೈಸ್. ಥ್ಯಾಂಕ್ ಯು ಗೈಸ್ ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸರ್ಪ್ರೈಸ್. ಸೊ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ವಿ ಕೇಮ್ ಫಾರ್ ಡಿನ್ನರ್ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ 6:30 ಆಗಿಬಿಟ್ಟಿತ್ತು. ಎಸ್, ಸೊ ಇನ್ನೇನು 7 o'clock ಸ್ವಲ್ಪ ಹೊತ್ತಿತ್ತು. ಆ್ಯಂಡ್ ಇವತ್ತು ಬಂದುಬಿಟ್ಟು ಮ್ಯಾಚ್ ಇತ್ತು. ಸೊ RCB ಮ್ಯಾಚ್ ಇತ್ತು. ಸೊ ಇಟ್ ವಾಸ್ ಟೋಟಲಿ ಕ್ರೌಡೆಡ್ ಆ್ಯಂಡ್ ಯಾರು ಫುಡ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಎಲ್ರಿಗೂ ಮ್ಯಾಚ್ ಮೇಲೆ ಕಾನ್ಸಂಟ್ರೇಷನ್. ಸೊ ಎವ್ರಿಬಡಿ ವಾಂಟೆಡ್ ಟು ಲೈಕ್ ಸೀಟ್ ಹೇಗೆ ಬೇಕಿತ್ತು ಅಂತಂದರೆ ಮ್ಯಾಚ್ ನೋಡೋ ಥರನೇ ಬೇಕಿತ್ತು. ಆ್ಯಂಡ್ ಆ ಕಡೆ ಸೈಡು 7 o'clock ಮೇಲೆ ಔಟ್ಸೈಡ್ ಸೀಟಿಂಗ್ ಅಂತ ಹೇಳಿದರು. ಸೊ ಅಷ್ಟೊತ್ತಿಗೆ 7 o'clock ಆಯಿತು ಆ್ಯಂಡ್ ವಿ ಕೇಮ್ ಅಪ್. ಸೊ ಮೇಲ್ಗಡೆ ನಾವು ಹೇಳಿದ್ವಿ, ಆಲ್ರೆಡಿ ರಿಸರ್ವ್ ಮಾಡಿದ್ವಿ ಮೇಲ್ ಬೇಕಿತ್ತು ಅಂತ. 7 o'clock ಆದಮೇಲೆ ವಿ ಕೇಮ್ ಅಪ್. ಆ್ಯಂಡ್ ಇದು ಹೊಸ ಜಾಗ ಗೈಸ್, ಪೀನಿಯಲ್ಲಿ ಓಪನ್ ಆಗಿದೆ, ದ ಬ್ರೂ ಫ್ಯಾಕ್ಟ್ರಿ ಅಂತ. ಇಟ್ ವಾಸ್ ರಿಯಲಿ ನೈಸ್. ಸೊ ಪ್ರಾನ್ಸ್ ಆರ್ಡರ್ ಮಾಡಿದ್ವಿ, ದೆನ್ ಜಿಂಗ್ ಜಾಂಗ್ ಚಿಕನ್ ಮತ್ತು ಲಾಲಿಪಾಪ್ಸ್ ಎಷ್ಟೊಂದು ಆರ್ಡರ್ ಮಾಡಿದ್ವಿ. ಫುಡ್ ವಾಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ಆ್ಯಂಬಿಯನ್ಸ್ ಆ್ಯಂಡ್ ಪ್ಲೇಸ್ ವಾಸ್ ಆಸಮ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಈವ್ನಿಂಗ್ ಬ್ರೀಸ್, ಇಟ್ ವಾಸ್ ರಿಯಲಿ ನೈಸ್. ಸೊ ಡಿನ್ನರ್ ಮುಗಿಸ್ಕೊಂಡು ಡೆಸರ್ಟ್ಸ್ ತಿನ್ಕೊಂಡು ವಿ ಕೇಮ್ ಹೋಮ್. ಸೊ ಮನೆಗೆ ಬಂದಮೇಲೆ ನನಗೆ ಲೈಕ್ ಈ ಒಂದು ಗಿಫ್ಟ್ ಹ್ಯಾಂಪರ್ ಥರ ಕೊಟ್ಟಿದ್ರು. ಸೊ ಐ ವಾಸ್ ಜಸ್ಟ್ ಓಪನಿಂಗ್ ದ್ಯಾಟ್. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಸೊ ಇದರಲ್ಲಿ ಏನೇನಿತ್ತು ಅಂತಂದರೆ, ಇದು ಫಸ್ಟ್ ಬಂದುಬಿಟ್ಟು ಪರ್ಫ್ಯೂಮ್ ಇತ್ತು ಇದರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ಎಷ್ಟೊಂದು ವರ್ಡಿಂಗ್ಸ್ಗಳಿತ್ತು. ಇಟ್ ವಾಸ್ ವೆರಿ ನೈಸ್. ಗುಡ್ ಕೋಟ್ಸ್ ವಾಸ್ ದೇರ್ ಇನ್ ದ್ಯಾಟ್. ಆ್ಯಂಡ್ ಅದಾದಮೇಲೆ ಇದು ಒಂದು ಬ್ರೇಸ್ಲೆಟ್ ಟೈಪ್ ಆಫ್ ಅ ವಾಚ್ ಆ್ಯಂಡ್ ಇಟ್ ವಾಸ್ ವೆರಿ ಪ್ರಿಟಿ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಎಲ್ಲ ಗರ್ಲ್ಸ್ಗೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಮಿರರ್ ಇರುತ್ತೆ. ಸೊ ವೆರಿ ಟೈಮ್ ಯು ಕ್ಯಾನ್ ಕ್ಯಾರಿ ಇಟ್ ಬ್ಯಾಗಲ್ಲಿ. ಆ್ಯಂಡ್ ಇದೊಂದು ಸ್ಲಿಂಗ್ ಬ್ಯಾಗ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆಲ್ಸೋ ಈ ಒಂದು ಚಾಕ್ಲೇಟ್ ಆ್ಯಂಡ್ ಆಲ್ಸೋ ಆ ಒಂದು ಪಿಲ್ಲೋ ಗೈಸ್. ಏನಂತ ಅಂದರೆ, ನಾನು ಅದನ್ನು ಆ್ಯಕ್ಚುಲಾಗಿ ಬರೀ ಪಿಲ್ಲೋ ಅಂದ್ಕೊಂಡಿದ್ದೆ, ಬಟ್ ಅದ್ರಲ್ಲಿ ಜಿಪ್ ಇತ್ತು. ಆ ಜಿಪ್ ಓಪನ್ ಮಾಡಿದೆ, ಇಟ್ ವಾಸ್ ಸೋ ಕ್ಯೂಟ್. ಅದರಲ್ಲೊಂದು ಡಾಗ್ ಇತ್ತು ಆ್ಯಂಡ್ ಐ ರಿಯಲಿ ಲವ್ ಡಾಗ್ಸ್ ಆ್ಯಂಡ್ ಐ ರಿಯಲಿ ಸಖತ್ ಇಷ್ಟ ಆಯಿತು. ಸೊ ಎಸ್ ಗೈಸ್, ನೆಕ್ಸ್ಟ್ ಡೇ ಇದು ನನ್ನ ಇನ್ನೊಂದು ಔಟ್ಫಿಟ್. ಸೊ ಫ್ಯಾಮಿಲಿ ಜೊತೆಗೆ ಲಂಚ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸೊ ವಿ ಆರ್ ಆನ್ ದ ವೇ. ಸೊ ಇಲ್ಲಿ ರೇಸ್ ಕೋರ್ಸ್ ಹತ್ರ ಇರೋ ರಿನೈಸೆನ್ಸ್ ಹೋಟೆಲ್ಗೆ ಬಂದಿದ್ವಿ. ಸೊ ಇಟ್ ವಾಸ್ ಆಲ್ರೆಡಿ ಬುಕ್ಡ್ ಯೆಸ್ಟರ್ಡೇ.
ಇಲ್ಲಿ ಲಂಚ್ಗೆ ಅಂತ ಇತ್ತು ಬಂದಿದ್ದೀವಿ. ರಿನೈಸೆನ್ಸಲ್ಲಿ ಲಶ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ನಾನು ಇವತ್ತು ಲಂಚ್ ಬುಕ್ಕಿಂಗ್ ಆಗಿದೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ನಾನು, ನನ್ನ ಡ್ರೆಸ್ ಹೇಗಿದೆ ಅಂತ ಗೈಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಲುಕಿಂಗ್ ಪ್ರಿಟಿ ಅಂತ. ಸೊ ಆ್ಯಂಬಿಯನ್ಸ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ಡ್ ಇಟ್. ಸೊ ಇಲ್ಲಿ ಫುಲ್ ಲಶ್ ಅನ್ನೋದ್ರಲ್ಲೇ ಇದೆ. ಇಟ್ಸ್ ವೆರಿ ಗ್ರೀನರಿ ಆಗಿತ್ತು. ಆ್ಯಂಡ್ ಎಸ್ ಗೈಸ್, ಈಗ ರೆಸ್ಟೋರೆಂಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಆಲ್ಮೋಸ್ಟ್ ಒಂದು 10 ಮೆಂಬರ್ಸ್ ಇದ್ವಿ ಅಂತ ಟೇಬಲ್ನ ಜಾಯಿನ್ ಮಾಡೋಕ್ಕೆ ಹೇಳಿದ್ವಿ. ಆ್ಯಂಡ್ ಅಲ್ಲಿ ಜಾಯಿನ್ ಮಾಡೋ ಅಷ್ಟರಲ್ಲಿ ಜಸ್ಟ್ ವಾಂಟೆಡ್ ಟು ಲುಕ್ ಅರೌಂಡ್. ಸೊ ಇಲ್ಲಿ ಡೆಸರ್ಟ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್ ಎಲ್ಲ ಈ ಕಡೆ ಸೈಡ್ ಇಟ್ಟಿದ್ರು. ಆ್ಯಂಡ್ ಇಟ್ಸ್ ಅ ಬೊಫೆ. ಆ್ಯಂಡ್ ಅಜ್ಜಿ ಬಂದರು, ತಮ್ಮ ಬಂದ. ಸೊ ಇನ್ನೂ ಎಲ್ಲ ಬರ್ತಿದ್ದಾರೆ. ಸೊ ಎಲ್ಲರೂ ಬಂದಿದ ತಕ್ಷಣ ವಿ ಹ್ಯಾವ್ ಟು ಸ್ಟಾರ್ಟ್. ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಟರು ಬಂದಿದ ತಕ್ಷಣ. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ವಾಸ್ ರಿಯಲಿ ನೈಸ್. ಒಂದು ಬಂದುಬಿಟ್ಟು ಪೊಮೊಗ್ರಾನೇಟ್ ಬೇಸ್ಡ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಆರೆಂಜ್. ಇಟ್ ವಾಸ್ ನೈಸ್. ಸೊ ಎಲ್ಲರೂ ಈಗ ದೇ ಆರ್ ಆಲ್ರೆಡಿ ಹಿಯರ್. ಆ್ಯಂಡ್ ಇದು ಪಾಸ್ತಾ ಕೌಂಟರ್ ಇತ್ತು ಈ ಕಡೆ. ಸೊ ಲೈವ್ ಕೌಂಟರ್, ಪಾಸ್ತಾ ಬೇಕು ಅನ್ನೋರು ಪಾಸ್ತಾ ಮಾಡ್ಕೊಬೋದು. ಸೊ ನಾನು ಹೇಳ್ದಂಗೆ ಈ ಕಡೆ ಡೆಸರ್ಟ್ ಸೆಷನ್. ಫಸ್ಟು ಏನೇನಿದೆ ಅಂತ ಚೆಕ್ ಮಾಡೋಣ ಅಂತ ಹೊರಟ್ವಿ. ಇಲ್ಲಿ ಬಂದುಬಿಟ್ಟು ನೋಡ್ಬೋದು ನೀವು ಎಷ್ಟು ಥರ ಡೆಸರ್ಟ್ಸ್ ಇದೆ ಅಂತ. ಡ್ರೈ ಫ್ರೂಟ್ದು, ರಸಗುಲ್ಲ, ಮೈಸೂರು ಪಾಕ್, ಆಪ್ರಿಕಾಟ್ ಕೇಕ್ ಆ್ಯಂಡ್ ಟ್ರಫಲ್ ಕೇಕ್. ಸೊ ತುಂಬ ಥರ ವೆರೈಟೀಸ್ ಆಫ್ ಕೇಕ್ಸ್ ಆ್ಯಂಡ್ ಮೆನಿ ಥಿಂಗ್ಸ್ ಇಲ್ಲಿತ್ತು. ಸೊ ಡೆಸರ್ಟ್ ಮುಗಿಸ್ಕೊಂಡು, ಸೊ ಡೆಸರ್ಟ್ನ ಇವಾಗ ಬೇಡ, ಫೈನಲಾಗಿ ತಿನ್ನೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಈ ಕಡೆ ಅಗೇನ್ ಲೈವ್ ಕೌಂಟರ್, ಪಿಜ್ಜಾ, ಪಾಸ್ತಾ ಎಲ್ಲ ಈ ಕಡೆ ಮಾಡ್ತಾರೆ. ಆ್ಯಂಡ್ ಸೊ ಈ ಕಡೆ ಬಂದುಬಿಟ್ಟು ಸಲಾಡ್ ಸೆಕ್ಷನ್ ಇತ್ತು. ಆ್ಯಂಡ್ ವೆಜ್ ಸಲಾಡ್, ನಾನ್ ವೆಜ್ ಸಲಾಡ್ ಆ್ಯಂಡ್ ಕರ್ಡ್ ರೈಸ್, ದಹಿವಡ, ಅದಕ್ಕೆ ಪಾಪಡ್ ಆ್ಯಂಡ್ ಆಲ್ಸೋ ಪಿಕಲ್ಸ್ ಈ ಕಡೆ ಇತ್ತು. ಈ ಕಡೆ ಸೆಕ್ಷನಲ್ಲಿ ಇದು ಅಗೇನ್ ವೆಜ್ ಬಂದುಬಿಟ್ಟು ಪನ್ನೀರ್ ಮತ್ತು ಬಾಳೆಕಾಯಿಲೇನೋ ಮಾಡಿದ್ರು, ಚೀಸ್ ಬಾಲ್ಸ್, ಗೋಬಿ ಮಂಚೂರಿ ಆ್ಯಂಡ್ ತುಂಬಾ ವೆರೈಟೀಸ್ಗಳಿತ್ತು. ಇದು ಆಲೂಲೇನೋ ಮಾಡಿದರು. ಸೊ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಶ್ಯೂರ್. ಆ್ಯಂಡ್ ಇದು ಬಂದುಬಿಟ್ಟು ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಬಾಯ್ಲ್ಡ್ ವೆಜಿಟೇಬಲ್ಸ್ ಏನೋ ಇತ್ತು. ಆ್ಯಂಡ್ ಇದು ಬಂದುಬಿಟ್ಟು ಬೆಂಡೆಕಾಯಿ ಗೊಜ್ಜು ಥರ ಏನೋ ಇತ್ತು. ಆ್ಯಂಡ್ ಇದು ಬಂದುಬಿಟ್ಟು ಬರ್ನ್ಡ್ ಗಾರ್ಲಿಕ್ ಫ್ರೈಡ್ ರೈಸ್. ಆ್ಯಂಡ್ ದಿಸ್ ಈಸ್ ನೂಡಲ್ಸ್. ಆ್ಯಂಡ್ ಇದು ಬಂದುಬಿಟ್ಟು ರಸಮ್. ಆ್ಯಂಡ್ ಹಿಯರ್ ಇಟ್ಸ್ ಸ್ಟೀಮ್ಡ್ ರೈಸ್, ವೈಟ್ ರೈಸ್. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ವೆಜಿಟೇಬಲ್ ಬಿರಿಯಾನಿ ಆರ್ ಪಲಾವ್. ಆ್ಯಂಡ್ ಇದು ಬಂದುಬಿಟ್ಟು ಇದು ಪಲ್ಯ, ಸೋರೆಕಾಯಿ ಪಲ್ಯ. ಆ್ಯಂಡ್ ಇದು ಬಂದುಬಿಟ್ಟು ಬೆಂಡೆಕಾಯಿ ಅಲ್ಲ, ಇದು ಬಂದುಬಿಟ್ಟು ಏನೋ ದಾಲ್ ಥರ ಏನೋ ಗ್ರೇವಿ ಇದೆ. ಇಲ್ಲ, ಹಾಗಲಕಾಯಿ ಗೊಜ್ಜು, ಅದು ಹಾಗಲಕಾಯಿ ಕರಿ. ಇದು ಆಲೂ ಮಟರ್ ಹಾಕಿರೋ ಒಂದು ಗ್ರೇವಿ. ಆ್ಯಂಡ್ ಇದು ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ. ಆ್ಯಂಡ್ ದಿಸ್ ಈಸ್ ಸಮ್ಸ್ ದಾಲ್. ಇದೂ ದಾಲ್ ತಡ್ಕ. ಆ್ಯಂಡ್ ಅದು ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ನಾನ್ ವೆಜ್ ಸೆಕ್ಷನ್ ಇದೆ. ಸೊ ಇಲ್ಲಿ ಒಂಥರ ಟೈಪ್ ಆಫ್ ಚಿಕನಲ್ಲಿ ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಎವ್ರಿಥಿಂಗ್ ಟೇಸ್ಟೆಡ್ ರಿಯಲಿ ಗುಡ್. ಇದು ಜಿಂಗ್ಜಾಂಗ್ ಚಿಕನ್ ಅಂತ. ಆ್ಯಂಡ್ ದಿಸ್ ಈಸ್ ಏನಂತ ಸ್ಟೀಮ್ಡ್ ವೆಜಿಟೇಬಲ್ಸ್ ಆ್ಯಂಡ್ ಚಿಕನ್ ಎರಡೂ ಹಾಕಿ ಮಾಡಿರೋದು. ಇದು ಕ್ರ್ಯಾಬ್ ವಾಸ್ ಅಲ್ಟಿಮೇಟ್ ಗೈಸ್. ಕ್ರ್ಯಾಬ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಚಿಕನ್ ಗ್ರೇವಿ ಟೈಪ್ ಏನೋ ಮಾಡಿದ್ದಾರೆ. ದಿಸ್ ಈಸ್ ಅಗೇನ್ ಎಗ್ ಮೀನ್ ಕರಿ, ಎಸ್, ಮೀನ್ ಕರಿ ಆ್ಯಂಡ್ ಎಗ್ ಗ್ರೇವಿ. ಆ್ಯಂಡ್ ದಿಸ್ ಇಸ್ ಚಿಕನ್ ದಮ್ ಬಿರಿಯಾನಿ. ಆ್ಯಂಡ್ ಅದಕ್ಕೆ ಇಲ್ಲಿ ಪಕ್ಕನೇ ರೈತಗಳನ್ನ ಇಟ್ಟಿದ್ದಾರೆ. 3 ಟೈಪ್ಸ್ ಆಫ್ ರೈತಾಸ್ ಇದೆ. ಸೊ ಮಮ್ಮಿ ಸೊ ಎಸ್, ಮಮ್ಮಿ ಸರ್ವ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಆಂಟಿ ಇದ್ದಾರೆ ಎಕ್ಸ್ಪ್ಲೋರಿಂಗ್ ದಿ ರೆಸ್ಟೋರೆಂಟ್, ಏನೇನಿದೆ ಏನೇನಿಲ್ಲ ಅಂತ. ವಿ ಆರ್ ಆಲ್ ಎಕ್ಸ್ಪ್ಲೋರಿಂಗ್ ಫಸ್ಟ್. ಸೊ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಎಲ್ಲಿಂದ ಏನು ತಿನ್ನೋದು ಅಂತ. ಇದು ಬಂದುಬಿಟ್ಟು ಈ ಕಡೆ ಸೂಪ್ ಸೆಕ್ಷನ್ ಇದೆ. ಸೊ ಇದು ಬಂದುಬಿಟ್ಟು ನಾನ್ ವೆಜ್ ಸೂಪ್ ಆ್ಯಂಡ್ ಚಿಕನ್ ಸೂಪ್ ಇದೆ ಇಲ್ಲಿ. ಆ್ಯಂಡ್ ಆ ಕಡೆ ವೆಜ್ ಸೂಪ್ ಇದೆ. ಆ್ಯಂಡ್ ಮಿಡ್ಲಲ್ಲಿ ಫ್ರೆಶ್ ಬ್ರೆಡ್ ಟೈಪ್ಸ್ ಆಫ್ ಬ್ರೆಡ್ಸ್ ಇಟ್ಟಿದ್ದಾರೆ. 3 ಟೈಪ್ಸ್ ಆಫ್ ಬ್ರೆಡ್ಸ್. ಸೊ ಎಸ್ ಗೈಸ್, ಇದೇನೇ ಮೆನು ಅಲ್ಲಿರೋದು. ಆ್ಯಂಡ್ ವಿ ಆಲ್ರೆಡಿ ಸ್ಟಾರ್ಟೆಡ್ ಟು ಈಟ್. ಎಲ್ಲರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನಮ್ಮ ಅಜ್ಜಿ ಶಿ ಈಸ್ ಈಟಿಂಗ್ ವೆಜಿಟೇರಿಯನ್. ಆ್ಯಂಡ್ ದಿಸ್ ಇಸ್ ಮೈ ಪ್ಲೇಟ್. ಸೊ ಎಲ್ಲ ಒಂದು ಚೂರು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಮಿಕ್ಸ್ ಮಾಡ್ಕೊಂಡು ನಾನು ಬಂದೆ. ಆ್ಯಂಡ್ ಎವ್ರಿಥಿಂಗ್ ಟೇಸ್ಟೆಡ್ ಗುಡ್. ದೆನ್ ಇಲ್ಲಿ ಲೈವ್ ಕೌಂಟ್ರಲ್ಲಿ ನಾವು ಪಾಸ್ತಾನ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಪಾಸ್ತಾ ವಾಸ್ ರಿಯಲಿ ಅಮೇಝಿಂಗ್. So yes, now everybody we started to enjoy our meal. ಸೊ ನಮ್ಮ ದೊಡ್ಡಮ್ಮನೂ ಬಂದರು. ಆ್ಯಂಡ್
ಸೊ ಜ್ಯೂಸು ಅಥವಾ ನಾವು ಎಕ್ಸ್ಟ್ರಾ ಡ್ರಿಂಕ್ಸ್ ಎಲ್ಲ ಏನು ಆರ್ಡರ್ ಮಾಡ್ಕೊಳ್ತೀವಿ, ಇಟ್ ಈಸ್ ಔಟ್ ಆಫ್ ದ ಮೆನು. ಅಂದರೆ ಲೈಕ್ ನಮ್ಮದು ಏನು ಬುಫೆ ತೊಗೊಂಡಿರ್ತೀವಿ ಅದರ ಔಟ್ಸೈಡಲ್ಲಿ ಲೈಕ್ ಸಪ್ರೇಟಾಗಿ ಆರ್ಡರ್ ಮಾಡ್ಕೊಳ್ಬೋದು. ಸೊ ನೋಡಿ ಗೈಸ್, ನನ್ನ ತಮ್ಮ ಏನು ಸಖತ್ತಾಗಿ ಕಟ್ ಮಾಡಿಕೊಂಡು ಫುಲ್ಲು ಸ್ಟೈಲಿಶಾಗಿ ತಿಂತಾಯಿದ್ದಾನೆ. ಸೊ ಅದನ್ನು ನಾನು ವೀಡಿಯೋ ಮಾಡ್ತಿದ್ನ, ಅವನು ಇನ್ನೂ ಸ್ಟೈಲಿಶಾಗಿ ತಿಂತಾಯಿದ್ದ. ಸೊ ಎಲ್ಲ ಹಂಗೆ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ವಿ ಆರ್ ಹ್ಯಾವಿಂಗ್ ಅವರ್ ಡಿನ್ನರ್. ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ. ಇಟ್ ವಾಸ್ ಅ ರಿಯಲಿ ಗುಡ್ ಪ್ಲೇಸ್. ಆ್ಯಂಬಿಯನ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆಲ್ಲರಿಗೂ. ಸೊ ವಿ ಆಲ್ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಫುಡ್ ವಾಸ್ ರಿಯಲಿ ನೈಸ್. ಸೊ ಎಲ್ಲ ಫುಡ್ಡು ಚೆನ್ನಾಗಿಲ್ಲ ಅಂತ ಯಾವುದೂ ಇಲ್ಲ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಎವ್ರಿಥಿಂಗ್ ಲೈಕ್ ಲೈವ್ ಕೌಂಟರ್ಸ್ ಇರುತ್ತೆ, ವೇರ್ ವಿ ಕ್ಯಾನ್ ಸಿ ಪಿಜ್ಜಾ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಎಲ್ಲ ನಮಗೆ ಲೈವಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಓಪನ್ ಕಿಚನ್ ಇರೋದ್ರಿಂದ ವಿ ಕ್ಯಾನ್ ಸಿ ಹೌ ದೇರ್ ಕುಕ್ಕಿಂಗ್, ಹೇಗೆ ಮಾಡ್ತಿದ್ದಾರೆ ಅಂತ. ಸೊ ಇವಾಗ ಕೇಕ್ ಕಟ್ಟಿಂಗ್ ಟೈಮ್. ಸೊ 2 ಕೇಕ್ ತೊಗೊಂಬಂದಿದ್ವಿ. ಹೀಗೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸ್ಕೊಂಡು ವಿ ರಿಯಲಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಸೊ ಆ್ಯಕ್ಚುಲಾಗಿ ಏನಾಯಿತು ಅಂತಂದರೆ ಅಲ್ಲಿ ವೀಡಿಯೋ ತೆಗಿತಾಯಿದ್ರು. ಸೊ ಎಲ್ಲರೂ ಫೋಟೋ ತೆಗಿತಾಯಿದ್ರು ಅಂತ ಫೋಟೋನೇ ಯಾರೂ ತೆಗಿಲಿಲ್ಲ. ದೆನ್ ಐ ಟೋಲ್ಡ್ ದೆಮ್ ದಟ್ ಇಲ್ಲಿ ವೀಡಿಯೋ ಫೋಟೋ ಅಲ್ಲ ವೀಡಿಯೋ ತೆಗಿತಿರೋದು ಅಂತ. ದೆನ್ ಅಗೇನ್ ಬೇರೆ ಫೋನಲ್ಲಿ ಮಮ್ಮಿ ಸ್ಟಾರ್ಟೆಡ್ ಟು ಟೇಕ್ ದಿ ಪಿಕ್ಸ್. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಹೇಸಲ್ನಟ್ ಕೇಕ್ ಇತ್ತು, ಸಕ್ಕತ್ತಾಯಿತು ಕೇಕು. ಸೊ ಇನ್ನೊಂದು ಕೇಕ್ನ ಕಟ್ ಮಾಡೋಕ್ಕೆ ಮರ್ತೋದೆ. ಆ್ಯಂಡ್ ಆ್ಯಕ್ಚುಲಾಗಿ ಒನ್ ಮೋರ್ ಥಿಂಗ್, ಸೊ ನಾನು ಹಾಕ್ಕೊಂಡಿರೋ ಡ್ರೆಸ್ ಬಂದುಬಿಟ್ಟು ದ ಔಟ್ಫಿಟ್ ದಟ್ ಐ ಆಮ್ ವೇರಿಂಗ್ ವಾಸ್ ಗಿಫ್ಟೆಡ್ ಬೈ ಒನ್ ಆಫ್ ಮೈ ಸ್ಪೆಷಲ್ ಫ್ರೆಂಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಡ್ರೆಸ್ ನನಗೆ ನೀವು ಗಿಫ್ಟ್ ಮಾಡಿದ್ದಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲ ತಿಂದು ಆಚೆ ಬಂದು ಲೈಕ್ ಕಾರ್ಗೆ ವ್ಯಾಲೆ ಪಾರ್ಕಿಂಗ್ ಅವ್ರಿಗೆ ನಮ್ಮದು ಕಾರ್ ತರಕ್ಕೆ ಹೇಳಿದ್ವಿ. ಸೊ ವಿ ವೇರ್ ಆಲ್ ಸಿಟ್ಟಿಂಗ್ ಇನ್ ದ ಲಾಬಿ. ಹಾಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ವಿ, ಬಿಕಾಸ್ ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿತ್ತಲ್ವ ಎನಿವೇಸ್. ಸೊ ದಟ್ ಈಸ್ ದ ರೀಸನ್ ನನಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಿದ್ವಿ ಕಾರ್ ಬರೋ ತನಕ. ಸೊ ಈಗ ರೀಸೆಂಟಾಗಿ ಏನಂತಂದರೆ ನನ್ನ ತಮ್ಮ ಬಂದುಬಿಟ್ಟು ಜಿಮ್ನಾಸ್ಟಿಕ್ಸಲ್ಲಿ ಕಲಿತಾ ಇದ್ದಾನೆ. ಸೊ ಅವ್ನಿಗೆ ಇಲ್ಲಿ ಒಂದು ಸ್ಟಂಟ್ ಮಾಡಬೇಕು, ಒಂದು ಪಲ್ಟಿ ಹೊಡಿಬೇಕು ಅಂತ. ಬಟ್ ಎಲ್ಲರೂ ನೋಡ್ತೀವಿ, ನಾನು ಚೌಕಿ ಹೊಡಿಯೋ ಅಂತಿದ್ದೆ. ಸೊ ಈಗ ಮಾಡೋದು ಮಾಡಿ ಫುಲ್ ನಾಚ್ಕೊಂಡು ಬಂದುಬಿಟ್ಟ. ಸೊ ನನಗಂತೂ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಯಾರ್ಯಾರಿಗೆ ಈ ಔಟ್ಫಿಟ್ ಇಷ್ಟ ಆಯಿತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ರಿಯಲಿ ಲವ್ಡ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಬ್ಯೂಟಿಫುಲ್ ಡ್ರೆಸ್. ಆ್ಯಂಡ್ ದೀಸ್ ಆರ್ ಫ್ಯೂ ಪಿಕ್ಸ್ ಅಲ್ಲಿ ತೊಗೊಂಡಿದ್ದು. ಸೊ ವಿ ಹ್ಯಾಡ್ ಅ ರಿಯಲಿ ಗ್ರೇಟ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಸೊ ಇವಾಗ ಕಾರ್ ಬಂತು, ವಿ ಕೇಮ್ ಔಟ್. ಸೊ ನಮ್ಮ ಕಾರಲ್ಲಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಇಲ್ಲಿ ಮುಂದೆಗಡೆ ಆಲ್ಮೋಸ್ಟ್ ಈಗ ಮಳೆ ಬರೋ ಥರ ಇದೆ, ಮೋಡ ಫುಲ್ ಮುಚ್ಕೊಂಡ್ಬಿಟ್ಟಿದೆ. ಸೊ ವಿ ಹ್ಯಾವ್ ಟು ಲೀವ್ ನಾವು. ಸೊ ಆನ್ ದ ವೇ ಹೋಗ್ತಾನೆ ಮಳೆ ಸ್ಟಾರ್ಟ್ ಆಯಿತು. ಎವ್ರಿ ಇಯರ್ ನನ್ನ ಬರ್ಡೇಗೆ ಮಳೆ ಬರಲೇಬೇಕು ಗೈಸ್. ಸೊ ಆ್ಯಸ್ ಯೂಶ್ವಲ್ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ಸೊ ಎಸ್, ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ವ್ಲಾಗ್. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. And yes guys, so I hope you guys enjoyed this. So next video ಅಲ್ಲಿ ಸಿಗ್ತೀನಿ. Until then, love you all. Bye bye. Take care.